ಸರ್ ನಮಸ್ಕಾರ. ಇದೊಂದು 7 ಎಕರೆ 6 ಕುಂಟೆ ಜಾಗ, ತುಂಬ ನೀರಾವರಿ ಜಾಗ ನೋಡೋದು. ಮನೆ ಮಿಷಿನ್ ಮನೆ, ಅಲ್ಲೊಂದು ಮೋಟ್ರ್ ಕುಣಿಸಿದ್ದಾರೆ. ಚಾನಲ್ ಪಕ್ಕದಲ್ಲಿ ಚಾನಲು ಸೂಪರಾಗಿದೆ. 2 ಫಸ್ಲು ಜಾಗ, ಏನು ಬೇಕಾದ್ರೂ ತೋಟನಾರ ಮಾಡ್ಬೋದು, ಭತ್ತ ರಾಗಿ ಏನು ಬೇಕಾದ್ರೂ ಬೆಳಿಬೋದು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. 2 ಬೋರ್ವೆಲ್ ಇದೆ, ಒಂದು ಓಪನ್ ಇದೆ. ಚಾನಲ್ಗೆ ಮೋಟ್ರ್ ಕುಣಿಸಿದ್ದಾರೆ. ಅಲ್ಲಿ ಕಾಣ್ತಿದೆಯಲ್ಲ, ಅದು ಮಿಷಿನ್ ಮನೆ ಚಾನಲ್ಗೆ ಕುಣಿಸಿದ್ದಾರೆ. ನೋಡಿ ಜಾಗ ಸೂಪರಾಗಿದೆ. ಈ ಮನೆನೂ ಇದೇನು ಕಾಣ್ತಿದೆ ಮನೆ ನೋಡಿ. ಜಾಗ ಸೂಪರಾಗಿದೆ. ಜಾಗ ಊರಿಂದ ಅರ್ಧ ಕಿಲೋಮೀಟ್ರು ಮೆಟ್ಲಿಂಗ್ ರಸ್ತೆ, ಅರ್ಧ ಕಿಲೋಮೀಟ್ರು ಮೆಟ್ಲಿಂಗ್ ರಸ್ತೆ. ಕಾರ್ನರ್ ಜಾಗ, 2 ಕಡೆ ಬರ್ತದೆ ರೋಡಿಗೆ. ಎಲ್ಲ ಫುಲ್ಲು ಅವ್ರದ್ದೇ ಇದು ಜಾಗ. 45 ಲಕ್ಷ ಹೇಳ್ತಾಯಿದ್ದಾರೆ, ಎಕರೆ 45 ಲಕ್ಷ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಜಾಗ ಮಾತ್ರ ಒಳ್ಳೆ ಸ್ಕ್ವೈರ್ ಆಗಿದೆ. ವಾಟ್ರ್ ಬೆಟ್ಟು ತುಂಬ ಚೆನ್ನಾಗಿದೆ. ರೋಡ್ಗೆ ಒಂದು 500 ಅಡಿ ಒಂದು ಕಡೆ ರೋಡ್ ಸಿಕ್ಕುತ್ತೆ, ಇನ್ನೊಂದು ಕಡೆ ಒಂದು 100 ಅಡಿ ಸಿಕ್ಕುತ್ತೆ. 2 ಕಡೆ ರಸ್ತೆ, ಕಾರ್ನರ್ ಜಾಗ. ಪಕ್ಕದಲ್ಲೆಲ್ಲ ತೋಟ ಮಾಡಿದ್ದಾರೆ ನೋಡಿ, ಎಲ್ಲ ತೋಟ ಮಾಡಿದ್ದಾರೆ. 1 ಬೋರು 2 ಬೋರು, 2 ಬೋರಲ್ಲೂ 2.5 ಇಂಚ್ ಇದೆ ನೀರು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ 130 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಒಂದು 30-35 ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ. ಎಲ್ಲ ಚೆನ್ನಾಗಿದೆ ಜಾಗ. 7 ಎಕರೆ 6 ಕುಂಟೆ. ಹೈವೇ ಮೇನ್ ರೋಡಿಂದ 1.25 ಕಿಲೋಮೀಟ್ರ್ ಹೈವೇಯಿಂದ ಅಲ್ಲಿ ಗಂಟಲು ರೋಡೆಲ್ಲ ತುಂಬ ಚೆನ್ನಾಗಿದೆ. ಮೆಟ್ಲಿಂಗ್ ರೋಡ್ ಸೂಪರ್ ಇದೆ. ರೋಡೆಲ್ಲ 33 ಅಡಿ ರಸ್ತೆ. ಜಾಗ ಮಾತ್ರ ಸೂಪರಾಗಿದೆ. 45 ಲಕ್ಷ ಹೇಳ್ತಾರೆ ಒಂದು ಎಕರೆಗೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಕೂತ್ಕೊಂಡ್ರೆ ಡೈರೆಕ್ಟ್ ಓನರ್ ಹತ್ರ, ಜನರಲ್ ಪ್ರಾಪರ್ಟಿ, ಡೈರೆಕ್ಟ್ ರಿಜಿಸ್ಟ್ರಿಗಿದೆ. ಕ್ಲಿಯರಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ. 10 ಬಸ್ ಎಲ್ಲ ಮಾಡಿಸಿದ್ದಾರೆ. ಹೆಂಗಿದೆ ನೋಡಿ ಜಾಗ, ತುಂಬ ಚೆನ್ನಾಗಿದೆ. 45 ಲಕ್ಷ ಹೇಳ್ತಾರೆ ಎಕರೆಗೆ. ಒಂದು ಸ್ವಲ್ಪ ನೆಗಿಷಿಯಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಮಾತ್ರ ಭೂಮಿ. ವ್ಯವಸಾಯ ಏನು ಬೇಕಾದ್ರೂ ಮಾಡ್ಬೋದು. ಅಡಿಕೆ, ತೆಂಗು, ಭತ್ತ, ರಾಗಿ, ಹಣ್ಣಿನ ಗಿಡ ಏನು ಬೇಕಾದ್ರೂ ಮಾಡ್ಬೋದು. ಮನೆಯೂ ಇದೆ, ಇರೋಕ್ಕೆ ಮನೆಯೂ ಇದೆ, ದೊಡ್ಡದಾಗಿ ಶೀಟ್ ಮನೆ. ಆದರೆ ಸ್ವಲ್ಪ ರೆಡಿ ಮಾಡಿಸ್ಕೋಬೇಕು. ಜಾಗ ಚೆನ್ನಾಗಿದೆ. ಒಳ್ಳೆ ಕಾರ್ನರ್ ಪ್ರಾಪರ್ಟಿ. ನೀರಿಗಂತೂ ಏನೂ ತೊಂದರೆ ಇಲ್ಲ ಇಲ್ಲಿ. ಪಕ್ಕದಲ್ಲಿ ಚಾನಲ್ ಇದೆ, 330 ಚಾನಲ್ ನೀರು ಹೋಗ್ತಾ ಇರ್ತದೆ. ಅದು